ಅದಾಯಿತು. ಆಮೇಲೆ ನಾವು ಸಮಾಜದಲ್ಲಿ ದೊಡ್ಡವರನ್ನು ಗೌರವಿಸಬೇಕು ಅಂತ ಹೇಳ್ತೇವೆ. ದೊಡ್ಡವರನ್ನು ಗೌರವಿಸುವುದು ಅಂತ ಒಂದು ಕಡೆ ಹೇಳ್ತೇವೆ. ಆಮೇಲೆ ಸಮದೃಷ್ಟಿ ಇರಬೇಕು ಅಂತ ಹೇಳ್ತೇವೆ. ಗೀತೆಯಲ್ಲಿ ಹೇಳ್ತಾರೆ, ಸುಹೃನ್ ಮಿತ್ರಾರ್ ಯುದಾಸೀನ ಮಧ್ಯಸ್ಥ ದ್ವೇಷ ಬಂಧುಷು ಮಿತ್ರೇಶ್ವಬಿಚ ಸಾಧುಷ್ವಬಿಚ ಪಾಪೇಶು ಸಮದೃಷ್ಟಿ ವಿಶಿಷ್ಯತೆ. ಯಾರು ಎಲ್ಲರಲ್ಲಿಯೂ ಸಮದೃಷ್ಟಿ ಇರಬೇಕಪ್ಪ. ನಿನ್ನ ಸ್ನೇಹಿತರಲ್ಲಿಯೂ ಸಮದೃಷ್ಟಿ ಇರಬೇಕು, ಶತ್ರುಗಳಲ್ಲಿಯೂ ಸ್ನೇಹಿತರನ್ನು ಶತ್ರುಗಳನ್ನು ಸಮಾನವಾಗಿ ನೋಡಬೇಕು. ಸುಹೃತ್ತು ಮಿತ್ರ, ಸಾಧು ಸಜ್ಜನರನ್ನು ದುರ್ಜನರನ್ನು ಸಮಾನವಾಗಿ ನೋಡಬೇಕು ಅಂತ ಹೇಳ್ತಾರೆ ಗೀತೆಯಲ್ಲಿ. ಸುಹೃತ್ತು ಮಿತ್ರ, ಸಾಧುಷ್ವಬಿಜ ಪಾಪೇಶು, ಸಜ್ಜನರು ಮತ್ತು ಪಾಪಿಗಳು ದುರ್ಜನರು ಅವರನ್ನು ಸಮದೃಷ್ಟಿಯಿಂದ ನೋಡಬೇಕು. ಸ್ನೇಹಿತರನ್ನು ಶತ್ರುಗಳನ್ನು ಸಮದೃಷ್ಟಿಯಿಂದ ನೋಡಬೇಕು. ಬಂಧುಗಳು ಅಲ್ಲದವರನ್ನು ಸಮದೃಷ್ಟಿಯಿಂದ ನೋಡಬೇಕು. ನಿನ್ನನ್ನು ದ್ವೇಷಿಸುವವರನ್ನು, ನಿನ್ನಲ್ಲಿ ತಟಸ್ಥತೆಯನ್ನು ತೋರುವವರನ್ನು ಎಲ್ಲರನ್ನೂ ಸಮದೃಷ್ಟಿಯಿಂದ ನೋಡಬೇಕು. ಈ ಸಮದೃಷ್ಟಿ ಅಂದ್ರೆ ಏನು? ತುಂಬಾ ಗೊಂದಲ ಇದೆ. ಸಮದೃಷ್ಟಿ ಅಂತ ಅನ್ನೋದ್ರ ಬಗ್ಗೆ ಬಹಳ ಗೊಂದಲಗಳಿದೆ. ಈ ನಮ್ಮಲ್ಲಿ ಉಂಟಲ್ಲ, 18 ವರ್ಷ ದಾಟಿದವರೆಲ್ಲ ಭಾರತ ದೇಶದಲ್ಲಿ ಆಲ್ ಆರ್ ಈಕ್ವಲ್ ಪೊಲಿಟಿಕಲಿ ಅಲ್ವಾ? ಏನು, ಇನ್ ವಾಟ್ ವೇ ಈಕ್ವಾಲಿಟಿ ಈಸ್? ಏನು, ವಾಟ್ ಕೈಂಡ್ ಆಫ್ ಈಕ್ವಾಲಿಟಿ ಈಸ್ ಇಟ್? ಸ್ಟೇಟ್ಮೆಂಟ್, ಇಟ್ ಇಸ್ ಮಿಯರ್ ಸ್ಟೇಟ್ಮೆಂಟ್. 18 ವರ್ಷ ದಾಟಿದವರೆಲ್ಲರೂ ಸಮಾನರು. ಯಾಕೆಂದ್ರೆ ನೀವು ಕೂಡ ಕಂಟೆಸ್ಟ್ ಮಾಡಿ ಈ ದೇಶದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಬಹುದು, ಒಂದು ಆಸೆ. ಆಗಬಹುದು ಅನ್ನೋ ಆಸೆ. ಆಗದೇ ಇದ್ರು ಆಗಬಹುದಲ್ವಾ? ಸುಮ್ಮನೆ ನಾನು ನಿಲ್ಲಿಲ್ಲ, ನಿಂತಿದ್ರೆ ಆಗ್ಬೋದಿತ್ತು. ನಿಂತೆ ಸೋಲ್ದಿದ್ರೆ ಆಗ್ಬೋದಿತ್ತು. ಈ ಆಸೆಯಲ್ಲೇ ಸಾಯೋ ತನಕ ಒಂದು ಆಸೆ ಆದ್ರೂ ಉಂಟಲ್ಲ, ಪ್ರೆಸಿಡೆಂಟ್ ಆಗುವ ಅರ್ಹತೆ 18 ವರ್ಷ ದಾಟಿವಲ್ರಿ. ಆದ್ರೆ ಎಲ್ಲ ಆಗ್ತಾರೇನು? ಆದ್ರೆ ಆಲ್ ಆರ್ ಈಕ್ವಲ್ ಅನ್ನತಕ್ಕಂಥದ್ದು ಇಟ್ ಈಸ್ ಮಿಯರ್ ವರ್ಬಲ್ ಬೋಗಸ್ ಸ್ಟೇಟ್ಮೆಂಟ್. ಎಲ್ಲರೂ ಸರಿಸಮಾನರು ಅನ್ನೋ ಭ್ರಮೆಯನ್ನು ಹುಟ್ಟಿಸಿ ನಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಕ್ಕಂಥ ಇಟ್ ಇಸ್ ಎ ಪೊಲಿಟಿಕಲ್ ಸ್ಟೇಟ್ಮೆಂಟ್. ಇಟ್ ಇಸ್ ಎ ಬೋಗಸ್ ಸ್ಟೇಟ್ಮೆಂಟ್. ಎಲ್ಲರೂ ಈಕ್ವಲ್ ಅಲ್ವೇ ಅಲ್ಲ. ಯಾಕೆಂದ್ರೆ ಅವರವರು ಆ ಡಿಫರೆನ್ಸಸ್ ಇದ್ದೇ ಇರುತ್ತೆ. ಅದು ಯಾವ ಕಾಲದಲ್ಲಿಯೂ ಯಾವ ಅಡ್ಮಿನಿಸ್ಟ್ರೇಷನ್ ಎಲ್ಲರೂ ಈಕ್ವಲ್ ಆದದ್ದು ಸಾಧ್ಯವೇ ಇಲ್ಲ. ಇಟ್ ಈಸ್ ಇಂಪಾಸಿಬಲ್. ಹಾಗಾದ್ರೆ ಎಲ್ಲರೂ ಸಮಾನರು ಅನ್ನತಕ್ಕಂಥದ್ದು ಯಾವುದೋ ಒಂದು ನೆಲೆಯಲ್ಲಿ ಒಂದು ದೃಷ್ಟಿಯಿಂದ ಜನರನ್ನ ಸಂತೋಷದಲ್ಲಿ ಇರುವುದಕ್ಕೋಸ್ಕರ ಹೇಳತಕ್ಕಂಥ ಮಾತದು. ಎಲ್ಲರೂ ಸಮಾನರಪ್ಪ, ನಮಗೆ ಯಾರ ಹತ್ರವೂ ತಾರತಮ್ಯ ಇಲ್ಲ. ಆದರೆ ಎಲ್ಲರೂ ಸಮಾನರು ಹೌದು, ಎಲ್ಲರನ್ನು ಸಮಾನವಾಗಿ ನೋಡಬೇಕು ಹೌದು. ಏನು ಸಮದೃಷ್ಟಿ? ವಾಟ್ ಈಸ್ ದಟ್ ಈಕ್ವಾಲಿಟಿ? ವಾಟ್ ಕೈಂಡ್ ಆಫ್ ಈಕ್ವಾಲಿಟಿ ವಿ ಎಕ್ಸ್ಪೆಕ್ಟ್ ಇನ್ ದ ಸೊಸೈಟಿ ಅಂಡ್ ವಾಟ್ ಕೈಂಡ್ ಆಫ್ ರೆಸ್ಪೆಕ್ಟ್ ಆರ್ ಅವರಿಗೆ ನಾವು ಟ್ರೀಟ್ಮೆಂಟ್ ವಿ ಹ್ಯಾವ್ ಟು ಗಿವ್ ಟು ದೆಮ್. ನಾವು ಯಾವ ಥರದ ಗೌರವವನ್ನ ಎಲ್ಲರನ್ನು ಸಮದೃಷ್ಟಿಯಿಂದ ನೋಡುವುದು ಅಂದ್ರೆ ಹೇಗೆ ಅಂತ. ಅದಕ್ಕೆ ಆಚಾರ್ಯರು ಒಂದು ಎಲ್ಲರನ್ನೂ ಸಮಾನವಾಗಿ ನೋಡಬೇಕು ಅನ್ನತಕ್ಕಂಥ ಸೋಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪರಿಹಾಸ್ಯ ಮಾಡ್ತಾರೆ ಆಚಾರ್ಯರು. ಅದಕ್ಕೆ ಪುರಾಣದ ಒಂದು ವಚನವನ್ನು ಕೊಡ್ತಾರೆ, ಸಮಾನಾಂ ವಿಷಮ. ಎಲ್ಲರನ್ನೂ ಸಮಾನವಾಗಿ ನೋಡುವುದು ಅಂತಂದ್ರೆ ಏನು? ಉಂಟಲ್ಲ ಒಬ್ಬ ಸ್ನೇಹಿತ. ಇನ್ನು ಸೋಷಿಯಲ್ ಆಗೇ ನೋಡೋಣ. ಒಬ್ಬ ಸ್ನೇಹಿತ, ಅವನು ಪಾಪ ಇವನು ಜೀವಕ್ಕೆ ಜೀವ ಕೊಡುವಷ್ಟು ವಿಶ್ವಾಸ ತೋರಿಸ್ತಾ ಇದ್ದಾನೆ. ಮತ್ತೊಬ್ಬ ಇವನನ್ನು ಯಾವಾಗ ಮುಗಿಸೋದು ಅಂತ. ಇಬ್ಬರನ್ನು ಕರೆಯೋದು, ಬರ್ರಿ ಕೂಡ್ರಿ, ಪೀಠದಲ್ಲಿ ಕೂಡ್ರಿ, ನಿಮಗಿಬ್ಬರು ಅರ್ಘ್ಯಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ, ಆಚಮನೀಯಂ ಸಮರ್ಪಯಾಮಿ, ಮಧುಬರ್ಕಂ ಮಂಗಳಾರತಿ ಮಾಡೋದು ಇಬ್ಬರಿಗೂ. ಯಾಕೆಂದ್ರೆ ಇಬ್ಬರಿಗೂ ಸಮದೃಷ್ಟಿಯಿಂದ ಪೂಜೆ ಮಾಡಬೇಕು ಅಂತ ಭಗವದ್ಗೀತಾದಲ್ಲಿ ಹೇಳಿದ್ದಾರೆ. ಆದರೆ ಭಗವದ್ಗೀತೆಯಲ್ಲಿ ಹೇಳಿದ್ದಲ್ಲ, ನಿನಗೆ ತಲೆ ಕೆಟ್ಟಿದೆ. ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳದೆ ಭಗವದ್ಗೀತೆಯನ್ನು ಕೋಟ್ ಮಾಡಬಾರದು ಅಂತ. ಸಮಾನಂ ವಿಷಮ ಪೂಜಾ ವಿಷಮಾಣಂ ಸಮಾತಥ ಅಂತ. ಈಗ ಇಬ್ಬರು ಸಮಾನರಿದ್ದಾರೆ, ಸಮಾನ ಸ್ಕಂಧರು. ಇಬ್ಬರು ಕೂಡ ಒಂದೇ ರೀತಿಯ ಸಾಮಾಜಿಕವಾದ ಸ್ಥಾನಮಾನ ಇರುವವರು. ಅವರ ಎಜುಕೇಶನ್ ಒಂದೇ ಥರ, ಅವರ ಅಧಿಕಾರ ಒಂದೇ ಥರ ಅಂತ ಇಟ್ಕೊಳ್ಳೋಣ. ಸಮಾನ, ಎಲ್ಲ ದೃಷ್ಟಿಯಿಂದ ಸಮಾನರು. ಅವರನ್ನು ಕರೆದು ಒಬ್ಬರನ್ನ ಕೆಳ ಕುಡಿಸಿ ಒಬ್ಬನ ಮೇಲೆ ಕುಡಿಸಿದ್ರೆ ಅದು ತಪ್ಪು. ಸಮಾನರನ್ನ ಅಂದ್ರೆ ಈಕ್ವಲ್ ಆಗಿರತಕ್ಕವನ್ನ, ಅನ್ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಈಕ್ವಲ್ಸ್. ಸಮಾನಾಂ ವಿಷಮ ಪೂಜಾ ಅಂದ್ರೆ ಅನ್ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಈಕ್ವಲ್ಸ್. ವಿಷಮಾಣಂ ಅವ್ರು ಏನು ಅರ್ಥ ಸಂಬಂಧ ಇಲ್ಲ. ಒಬ್ಬ ಇನ್ನು ಏನು ಎಲಿಮೆಂಟ್ರಿ ಕಿಂಡರ್ ಗಾರ್ಟನ್ ಕ್ಲಾಸಿಗೂ ಸೇರ್ಲಿಕ್ಕೆ ನಾಲಾಯಕು, ಒಬ್ಬ ಪೋಸ್ಟ್ ಗ್ರಾಜುಯೇಟ್ ಎತ್ತರಕ್ಕಿರೋ. ಇಬ್ಬರನ್ನು ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಅನ್ಈಕ್ವಲ್ಸ್, ಹಾಗೆ ಅನ್ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಈಕ್ವಲ್ಸ್. ಇದು ಅವನು ವಿಷಮರು, ಒಬ್ರಿಗೊಬ್ರಿಗೆ ಅರ್ಥ ಸಂಬಂಧ ಇಲ್ಲ. ಅವರನ್ನು ಸಮಾನವಾಗಿ ಟ್ರೀಟ್ಮೆಂಟ್ ಮಾಡಿದರೆ ಅದು ಸಮದೃಷ್ಟಿ ಆಗುತ್ತೆ ಅನ್ನೋ ಅಂತ ಕೇಳ್ತಾರೆ ಆಚಾರ್ಯ. ಹೋಗ್ಕೊಳ್ಳಿ, ಒಂದು ಶಾಲೆಯಲ್ಲಿ ಒಂದು ಕ್ಲಾಸ್ನಲ್ಲಿ ಒಬ್ಬ ಹುಡುಗ ಏನು ಮಾಡಿದ್ರು ಅವನು ತಲೆಗೆ ಹೋಗೋಲ್ಲ. ಅವನು ಪರೀಕ್ಷೆಯಲ್ಲಿ ಪಾಸ್ ಬರದ, ಕ್ವೆಶ್ಚನ್ ಪೇಪರ್ ತಗೊಂಡು ಆನ್ಸರ್ ಬರೆದ, 10 ಮಾರ್ಕ್ ಬಂತು ಅದಕ್ಕೆ. ಮತ್ತೊಬ್ಬ 35 ಜಸ್ಟ್ ಪಾಸು, ಮತ್ತೊಬ್ಬ 60 ಮಾರ್ಕ್ ಫಸ್ಟ್ ಕ್ಲಾಸ್ ಬಂದ, ಮತ್ತೊಬ್ಬ 95 ಮಾರ್ಕ್ ಪಡೆದ.
ಇದು ಈಗ ಇದೇನ್ರಿ ಇದು? ಒಂದೇ ಕ್ಲಾಸ್ನಲ್ಲಿರೋರು ಪಾಪ ಅವ್ರು ಒಬ್ಬೊಬ್ಬರು ಒಂದೊಂದು ಮಾರ್ಕ್ ಹಾಕೋದು ತಲೆ ನೆಟ್ಟಗುಂಟ ಈ ಮಾಸ್ಟರ್ಗೆ. ಎಲ್ಲ ವಿದ್ಯಾರ್ಥಿಗಳು ಒಂದೇ ಕ್ಲಾಸ್ನಲ್ಲಿ ಓದೋಲ್ಲು, ಎಲ್ಲರೂ ಕಣ್ಣು ಮುಚ್ಚಿ ಒಂದು 60 ಹಾಕೊಡೋದು. ಇವ್ರ ಅಪ್ಪನ ಗಂಟು ಹೋಗೋದೇನು ಇಲ್ಲ 80 ಮಾರ್ಕ್ ಹಾಕೊಡೋದು. ಅಂದ್ರೆ ಏನಾಯ್ತು ಅವಾಗ? ಅದು ಸಮದೃಷ್ಟಿ ಆಯ್ತು ಅಂತ. ಯಾಕೆ ಆಗ್ಲಿಲ್ಲ ಅಂದ್ರೆ ಅವನು ಕಮ್ಮಿ ಬರೆದಿದ್ದಾನೆ, ಒಬ್ಬ ಚೆನ್ನಾಗಿ ಬರೆದಿದ್ದಾನೆ. ಆಗ ಯಾರು ಕಮ್ಮಿ ಬರೆದಿದ್ದಾನೋ ಅವನಿಗೂ 60, ಚೆನ್ನಾಗಿ ಬರೆದ 60 ಮಾರ್ಕ್ ಮಾಡಿದರೆ ಅನ್ಈಕ್ವಲ್ ಟ್ರೀಟ್ಮೆಂಟ್ ಅಥವಾ ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಅನ್ಈಕ್ವಲ್ಸ್ ಆಯ್ತು. ಆಮೇಲೆ ಇನ್ನು ಈ ಮೆಡಿಕಲ್ ಕಾಲೇಜ್ನಲ್ಲೆಲ್ಲ ನಡೆಯುತ್ತೆ. ಅಲ್ಲಿ ಏನು ಅಂದ್ರೆ ಚೆನ್ನಾಗಿ ಮಾಡಿರ್ತಾರೆ ಇಬ್ರು, ಆದ್ರೆ ವರ್ಷಕ್ಕೆ ಇಷ್ಟೇ ಜನರನ್ನ ಮೇಲೆ ಕಳಿಸ್ಬೇಕು ಅಂತ ನಿಯಮ ಇದೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಡೆಗೆ ಯಾರ್ಯಾರು ಅಲ್ಲಿ ಯಾರನ್ನು ಇನ್ನೊಂದು 2 ವರ್ಷ ಕೂಡಿಸ್ಬೇಕು, ಯಾರನ್ನ ಬೇಕು ಕಳಿಸುವ, ಮಿನಿಸ್ಟರ್ ಬೈಕಿಯವರು ಯಾರಿದ್ದಾರೆ ಅವ್ರನ್ನ MBBS ಪಾಸ್ ಮಾಡ್ಬೋಣ, ಉಳಿದವನ್ನ 2 ವರ್ಷ ಕೂಡಿಸೋಣ ಅಂತ. ಅದೆಲ್ಲ ಕೂಡಿಸೋದು ಕೊಳೆಯೋದೆಲ್ಲ ಅವ್ರ ಕೈಲಿದೆ. ಅದು ಅದಕ್ಕೆ ಇದೆಲ್ಲ ಪಬ್ಲಿಕ್ ಗೊತ್ತಿರೋದೇ ಒಳಗೆ ನಡೆಯುವಂತಹ ವಿಷಯಗಳು. ಅಂದ್ರೆ MBBS ಆಗಬೇಕು ಅಂತಂದ್ರೆ ಬರೀ ನೀವು ಮೆಡಿಕಲ್ ಸೈನ್ಸ್ ಕಲ್ತ್ರೆ ಸಾಲದು, ಪ್ರೊಫೆಸರ್ ಫೇವರ್ ಮಾಡಬೇಕು. ಯಾರೋ ಮಿನಿಸ್ಟರ್ ಪೈಕಿಯವರಾದ್ರೆ ಒಂದೇ ಒಂದು ವರ್ಷವೂ ಒಂದು ಎಕ್ಸ್ಟ್ರಾ ಕೂಡದೆ 6 ವರ್ಷ MBBS ಆಗುತ್ತೆ. ಇದ್ರೆ 12 ವರ್ಷ ಆಗುತ್ತೆ, 18 ವರ್ಷ ಆಗುತ್ತೆ, ಗುರುಕುಲ ವಾಸದ ಹಾಗೆ ಆಗ್ತಾ ಇರುತ್ತೆ. ಅದನ್ನ ಅವ್ರು ಯಾರದು ಫೇವರ್ ಪಾಸೇ ಆಗೋದಿಲ್ಲ. ಅಪ್ಪ ಕಳಿಸ್ತಾ ಇರ್ತಾನೆ ವರ್ಷಕ್ಕೆ 1.5 ಲಕ್ಷ ರೂಪಾಯಿ ಮಗನಿಗೆ ಖರ್ಚಿಗೆ MBBS, ನನ್ನ ಮಗ MBBS ಅಂತ. ಅದೇನೋ ದೊಡ್ಡ ಬ್ರಹ್ಮಾಂಡ ಅಂತ ಏನೂ ಇರೋದಿಲ್ಲ ಅದರಲ್ಲಿ, ಅದೇನೋ ದೊಡ್ಡ ಸಂಗತಿ ಅಂತ ತಿಳ್ಕೊಂಡು ಕಳಿಸ್ತಾ ಇರ್ತಾನೆ. ಅಲ್ಲಿ ಪಾಸ್ ಮಾಡೋದಿಲ್ಲ ಅವರು. ಅಲ್ಲಿ ಪಾಸ್ ಮಾಡೋದನ್ನ ತೀರ್ಮಾನ ಮಾಡಬೇಕಾಗಿದ್ರೆ ಇಷ್ಟು ಜನ ಈ ವರ್ಷ ಯಾರನ್ನು ಮಾಡುವ ಅಂತ ಅಲ್ಲಿ ತೀರ್ಮಾನ ಮಾಡ್ಕೊಂಡು ಕಳಿಸ್ತಾ ಇರ್ತಾರೆ. ಇವನು ಬರೆಯೋದು, ಇವನ ಕೆಪಾಸಿಟಿ ಯಾವುದು ಮುಖ್ಯ ಆಗೋದಿಲ್ಲ. ಅದೇನು ಅಂದ್ರೆ ಅದು ಅನ್ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಈಕ್ವಲ್ಸ್ ಅದು ನಡೀತದೆ. ಎಜುಕೇಶನ್ ಅಲ್ಲಿ ನಾನು ಹೇಳೋದು ಇಂಥದ್ದು ನಡೀತದೆ. ಹಾಗೆ ನಮ್ಮಲ್ಲಿ ಭಗವಂತನೇ ಒಂದು ಹೇಳ್ತಾರೆ, ಏನು ಅಂದ್ರೆ ದೇವರು ಈ ಆಚಾರ್ಯ ಬರೋ ತನಕ ಹಾಗೆ ಹೇಳ್ತಿದ್ರು. ಏನು ಅಂದ್ರೆ ಭಗವಂತ ಎಲ್ಲರನ್ನೂ ಕೂಡ ಉದ್ಧಾರ ಮಾಡ್ತಾನೆ. ಯಾರು ದ್ವೇಷ ಮಾಡಿದವನನ್ನು ಉದ್ಧಾರ ಮಾಡ್ತಾನೆ, ಪ್ರೀತಿ ಮಾಡಿದವನನ್ನು ಉದ್ಧಾರ ಮಾಡ್ತಾನೆ. ಕಂಸ ಭಗವಂತನ ಹೆದರಿ ಅವನನ್ನು ಉದ್ಧಾರ ಮಾಡಿದ. ರಾವಣ ಶಿಶುಪಾಲ ಭಗವಂತ ದ್ವೇಷಿಸಿದ. ದ್ವೇಷಾತ್ ಚೈದ್ಯಾದೇವ ನೃಪಾಹ ಗೋಪ್ಯ ಕಾಮಾತ್ ಭಯಾತ್ ಕಂಸಃ ದ್ವೇಷಾತ್ ಚೈದ್ಯಾದೇವ ನೃಪಾಹ. ಗೋಪಿಕಾ ಸ್ತ್ರೀಯರು ಭಗವಂತನನ್ನ ಕಾಮುಕ ದೃಷ್ಟಿಯಿಂದ ನೋಡಿದ್ರು, ಭಕ್ತಿ ಮಾಡಲಿಲ್ಲ, ಅವರನ್ನೂ ಉದ್ಧಾರ ಮಾಡಿದ. ಕಂಸ ಹೆದರಿ ಸತ್ತ, ಅವನನ್ನು ಉದ್ಧಾರ ಮಾಡಿದ. ಶಿಶುಪಾಲ ದ್ವೇಷದಿಂದ ತತ್ತರಿಸ್ತಾ ಇದ್ದ, ಒಳಗಿನಿಂದ ತಡೆಯಲಾಗದ ದ್ವೇಷ, ಅವನನ್ನು ಉದ್ಧಾರ ಮಾಡಿದ. ಪಾಂಡವರು ಭಕ್ತಿ ಮಾಡಿದ, ಅವನು ಉದ್ಧಾರ ಮಾಡಿದ. ದೇವರಿಗೆ ಸಮದೃಷ್ಟಿ, ಅವನು ಯಾರನ್ನು ಡಿಸ್ಕ್ರಿಮಿನೇಟ್ ಮಾಡೋದಿಲ್ಲಪ್ಪ, ದ್ವೇಷ ಮಾಡಿದವನು ಉದ್ಧಾರ ಮಾಡ್ತಾನೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಆಚಾರ್ಯ ಹೇಳೋದು, ಅಲ್ಲ ಭಗವಂತನಿಗೆ ಸಮದೃಷ್ಟಿ ಇದ್ರೆ ಹಾಗೆ ಮಾಡೋದು ಸಾಧ್ಯ ಇಲ್ಲ ಅವನು. ಯಾಕಂದ್ರೆ ಅವನಿಗೆ ತನ್ನನ್ನು ದ್ವೇಷಿಸುವವರು ಪ್ರೀತಿಸುವವರಿಗೆ ವ್ಯತ್ಯಾಸ ಇದೆ ಅನ್ನೋದು ಗೊತ್ತಿಲ್ಲದೆ ಇದ್ರೆ ಅವ್ರು ಎಂಥ ದೇವರು? ಅದು ಇಟ್ ಈಸ್ ನಾಟ್ ಈಕ್ವಲ್ ಅನ್ಈಕ್ವಲ್, ಇದು ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಅನ್ಈಕ್ವಲ್ಸ್ ಆಯ್ತು. ದ್ವೇಷಿಸುವವನಿಗೂ ಭಗವಂತ ಉದ್ಧಾರ ಮಾಡ್ತಾನಾದರೆ ನಾವು ಭಕ್ತಿ ಯಾಕೆ ಮಾಡಬೇಕು? ಇದಕ್ಕೆ ಉತ್ತರ ಕೊಡ್ರಿ. ದೇವರನ್ನು ಭಕ್ತಿ ಮಾಡ್ರಿ, ಯಾಕೆ? ದ್ವೇಷ ಮಾಡೋಣ, ಸುಲಭ. ಮೋಕ್ಷ ಯಾರು ಗ್ಯಾರಂಟಿ ಅಲ್ವ ದ್ವೇಷ ಮಾಡಿದ್ರು? ಲೆಟ್ ಅಸ್ ಹೇಟ್ ಗಾಡ್ ಥ್ರೂ ಹೇಟ್ರೆಡ್, ಲೆಟ್ ಅಸ್ ಅಟೈನ್ ಮುಕ್ತಿ. ಅದನ್ನು ಯಾಕೆ ಸುಮ್ಮನೆ ಭಕ್ತಿ ಮಾಡಿ ಈ ತಾಪತ್ರಯ, ಈ ಭಕ್ತಿ, ಈ ನೇಮ, ಈ ನಿಷ್ಠೆ, ಈ ಆಚಾರ, ಈ ಮಡಿ, ಬರೇ ದ್ವೇಷ ಮಾಡೋದು, ಈ ಅನಾಚಾರ, ಸರ್ವ ಅನಾಚಾರವೂ ಮಾಡೋದು. ಮೋಕ್ಷ ಗ್ಯಾರಂಟಿ. ಭಗವಂತ ಉದ್ಧಾರ, ಅವನು ಕರುಣಾಳು, ಅವನು ಡಿಸ್ಕ್ರಿಮಿನೇಟ್ ಮಾಡೋದಿಲ್ಲ, ಅವನು ದ್ವೇಷಿಸುವವರಿಗೂ ಮೋಕ್ಷ ಕೊಡ್ತಾನೆ. ಎಷ್ಟು ಇಲ್ಲಾಜಿಕಲ್ ಆಗಿರತಕ್ಕವಾದ ಆಚಾರ ಕಾಲ ತನಕ ಇತ್ತು ನೋಡಿ. ಅದಕ್ಕೆ ಆಚಾರ ಹೇಳಿದ್ರು ಅದು ಸಮದೃಷ್ಟಿ ಅಲ್ಲ. ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಅನ್ಈಕ್ವಲ್ಸ್ ಈಸ್ ಡಿಸ್ಕ್ರಿಮಿನೇಷನ್ ಅಂಡ್ ಅನ್ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಈಕ್ವಲ್ಸ್ ಈಸ್ ಆಲ್ಸೋ ಡಿಸ್ಕ್ರಿಮಿನೇಷನ್. ಅದರಿಂದ ಏನು ಹಾಗಾದ್ರೆ ಯಾರನ್ನ ಹೇಗೆ ಟ್ರೀಟ್ ಮಾಡಬೇಕೋ ಅವರನ್ನು ಹಾಗೆ ಟ್ರೀಟ್ ಮಾಡೋದಕ್ಕೆ ಸಮದೃಷ್ಟಿ ಅಂತ ಹೆಸರು, ಹೊರತು ಎಲ್ಲರನ್ನು ಒಂದೇ ರೀತಿ ಟ್ರೀಟ್ ಮಾಡೋದಕ್ಕಲ್ಲ. ಇದೊಂದು ಹೊಸ ಸಿದ್ಧಾಂತವನ್ನೇ ಕೊಟ್ಟರು. ಉದಾಹರಣೆಗೆ ನಾವು ಮನೆಯಲ್ಲೇ ಶಾಲೆಯ ದೃಷ್ಟಾಂತ ಕೊಟ್ಟೆ, ನಾನು ಭಗವಂತನ ದೃಷ್ಟಾಂತ ಶಾಸ್ತ್ರೀಯವಾದ್ದು ಕೊಟ್ಟೆ. ಆಮೇಲೆ ನಮ್ಮ ಮನೆಯಲ್ಲೇ ನೋಡೋಣ, ಮನೆಯಲ್ಲಿ ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ, ತಮ್ಮ ಎಲ್ಲ ಇದ್ದಾರೆ. ಎಲ್ಲನೂ ಒಂದೇ ರೀತಿ ನೋಡಬೇಕು. ತಂದೆಯನ್ನು ತಂದೆ ಹಾಗೆ ನೋಡಬೇಕು, ತಾಯಿಯನ್ನು ತಾಯಿ ಹಾಗೆ ನೋಡಬೇಕು, ಅಣ್ಣ ತಮ್ಮಂದಿರ ಹಾಗೆ ಹೋಗ್ಬೇಕು, ಮಕ್ಕಳನ್ನು ಮಕ್ಕಳ ಹಾಗೆ ನೋಡಬೇಕು, ಹೆಂಡತಿಯನ್ನು ಹೆಂಡತಿ ಹಾಗೆ ನೋಡಬೇಕು, ಗಂಡನ ಹಾಗೆ ನೋಡಬೇಕು. ಎಲ್ಲನೂ ಒಂದೇ ರೀತಿ ನೋಡಿದರೆ ಭಯಾನಕ ಅಲ್ಲೇನದು? ಜಸ್ಟ್ ಇಮ್ಯಾಜಿನ್ ಆಫ್ ಇಟ್. ತಂದೆ ಮಕ್ಕಳು ಎಲ್ಲ ಒಂದೇ ರೀತಿ ಸಮದೃಷ್ಟಿ ಅಂತ ಬೆಳಗಾತ ಹೇಳೋದು. ಮಕ್ಕಳಿಗೆ 2 ಬಾರಿಸೋದು, ತಂದೆಗೆ 2 ಬೆನ್ನಿ ಬಾರಿಸಿಬಿಟ್ರೆ ಎಲ್ಲರೂ ಒಂದೇ ರೀತಿ ನೋಡೋದು. ತಂದೆಗೆ 2 ಬಾರಿಸೋದು, ಮಕ್ಕಳಿಗೆ 2 ಬಾರಿಸೋದು. ಇಲ್ಲ ಅಂದ್ರೆ ತಂದೆಗೊಂದು ನಮಸ್ಕಾರ ಮಾಡೋದು, ಮಕ್ಕಳಿಗೆ ಉದ್ದ ನಮಸ್ಕಾರ ಮಾಡ್ತೀವಿ. ಸಮಾನ ದೃಷ್ಟಿ ಭಗವಂತ ಭಗವದ್ಗೀತೆ ಹೇಳಿದ ಅಂತ ತಗೊಳ್ರಿ, ನಿಮಗೂ ಒಂದು ಉದ್ದ ನಮಸ್ಕಾರ, ಮಕ್ಕಳಿಗೂ ಕಾಲು ಹಿಡಿದು ಎಲ್ಲ ಸಮದೃಷ್ಟಿ ಆಗಬೇಕು. ಒಂದು ತಂದೆಗೆ ಯಾವ ರೀತಿ ಗೌರವ ಕೊಡ್ತೇವೆ ಅದೇ ರೀತಿ ಮಕ್ಕಳಿಗೂ ಕೊಡ್ಬೇಕು. ಇಲ್ಲ ಮಕ್ಕಳಿಗೆ ಹೇಗೆ ಗದರ್ತೇವೆ ಹಾಗೆ ತಂದೆಗೂ ದಿನ ಬೈಯೋದು, 2 ಬಾರಿಸು ಬಂದ್ಬಿಡೋದು. ಯಾಕಂದ್ರೆ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ನನಗೆ ಬದುಕಬೇಕಪ್ಪ, ಅದಕ್ಕೆ ಸಮದೃಷ್ಟಿ ಬೇಕು, 2 ಬಾರಿಸ್ಬಿಡೋದು. ಹಾಗಲ್ಲ. ಹಾಗಾದ್ರೆ ಸಮದೃಷ್ಟಿ ಅಂದ್ರೆ ಏನು? ತಂದೆಯನ್ನು ತಂದೆಯ ಸ್ಥಾನದಲ್ಲಿ ಇಟ್ಟು ನೋಡುವುದು, ಮಕ್ಕಳನ್ನು ಮಕ್ಕಳ ಸ್ಥಾನದಲ್ಲಿ ಇಟ್ಟು ನೋಡುವುದು. ಅಂದ್ರೆ ಅನ್ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಅನ್ಈಕ್ವಲ್ಸ್ ಈಸ್ ಇನ್ ಡಿಸ್ಕ್ರಿಮಿನೇಷನ್. ಅದೇ ಸಮದೃಷ್ಟಿ. ಅದನ್ನ ಅದರಿಂದ
ಯಾರು ಸಮಾನರಲ್ಲವೋ ಅವರಿಗೆ ಈಕ್ವಲ್ ಟ್ರೀಟ್ಮೆಂಟು, ಯಾರು ಸಮಾನರೋ ಅವರಿಗೆ ಅನ್ಈಕ್ವಲ್ ಟ್ರೀಟ್ಮೆಂಟು. ಇದೇ ವಿಷಮ ದೃಷ್ಟಿ ಹೊರತು ಸಮದೃಷ್ಟಿ ಅಂತ ಇದನ್ನೇ. ಎಲ್ಲರನ್ನು ಒಂದೇ ರೀತಿ ನೋಡೋದು ಸಮದೃಷ್ಟಿ ಅಲ್ಲ ಅಂತ ಬಹಳ ಸುಂದರವಾದಂತಹ ಒಂದು, ಅಂದರೆ ವೇದಾಂತದಲ್ಲಿ ಈ ಕಲ್ಪನೆ ಇರಲಿಲ್ಲ. ನೋಡಿ ಎಷ್ಟು ಸಿಂಪಲ್ ಇದು, ಒಂದು ಕಾಮನ್ ಸೆನ್ಸ್ ಇದ್ದವರಿಗೆ ಅರ್ಥ ಆಗುವ ಸಂಗತಿ. ಆದರೆ ವೇದಾಂತದಲ್ಲಿ ಆಚಾರ್ಯ ಮಧ್ವರು ಈ ಮಾತು ಹೇಳೋ ತನಕ ಸಮದೃಷ್ಟಿ ಅಂದ್ರೆ ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಆಲ್ ಅನ್ನುವ ಅರ್ಥ ಇತ್ತು. ಆಚಾರ್ಯ ಹೇಳಿದ್ರು ಅದಲ್ಲ. ಸಮಾನಾಂ ವಿಷಮಾ ಪೂಜಾ ವಿಷಮಾನಾಂ ಸಮಾ ತಥಾ ಕ್ರಿಯತೆ ಏನ, ಯಾರು ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಅನ್ಈಕ್ವಲ್ಸ್ ಅಂಡ್ ಅನ್ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಈಕ್ವಲ್ಸ್ ಇದನ್ನು ಯಾರು ಮಾಡ್ತಾನೆ ಅವನು ಅಂಥ ರೀತಿ ಅವನು ಸಮದೃಷ್ಟಿ ಉಳ್ಳವನಲ್ಲ, ಅದು ವಿಷಮ ದೃಷ್ಟಿ. ಆ ರೀತಿ ವರ್ತಿಸಿದರೆ ದೇವೋಪಿ ಸ್ವಪದಾತ್ ಭ್ರಶ್ಯತೆ ಸಹ ಅಂತ. ಈ ರೀತಿ ವರ್ತಿಸಿದರೆ ಅವನು ದೇವತೆಯಾಗಿರಬಹುದು, ಅವನು ತನ್ನ ಪದವಿಯಿಂದ ಚ್ಯುತನಾಗ್ತಾನೆ, ಅಧಃಪಾತಕ್ಕೆ ಕಾರಣವಾಗುತ್ತೆ. ಎಲ್ಲರನ್ನೂ ಏಕರೀತಿಯಿಂದ ಪೂಜಿಸುವುದುಂಟಲ್ಲ, ಅದು ಅಧಃಪಾತಕ್ಕೆ ಕಾರಣ. ಇದರಿಂದ ನಮಗೆ ಒಂದು ಬಹಳ ಮಹತ್ವದ ಸಂಗತಿ ಸಿದ್ಧವಾಯಿತು. ಏನು ಅಂದ್ರೆ, ಅಲ್ಲಿ ತನಕ ಏನಿತ್ತು ಅಂದ್ರೆ, ಆಚಾರ್ಯರು ಈ ಗ್ರಂಥ ಬರೆದದ್ದು ನಾನು ಹೇಳಿದೆ, ಅದನ್ನ ಎಡಪಾಡಿತ್ತಾ ಇರುವಂತ ಉಜಿರೆಯ ಒಬ್ಬರು ವಿದ್ವಾಂಸರಿಗೋಸ್ಕರ, ಒಬ್ಬ ಯಾಜ್ಞಿಕರಿಗೋಸ್ಕರ ಬರೆದದ್ದು. ಅವ್ರದ್ದು ಏನಿತ್ತು ಅನುಸಂಧಾನ, ಎಲ್ಲ ಒಂದೇ, ಯಾವ ದೇವರಾದ್ರೆ ಎಲ್ಲ ದೇವರು ಒಂದೇ, ದೇವರಲ್ಲಿ ತಾರತಮ್ಯ ಮಾಡಬಾರದು ಅಂತ, ಡಿಸ್ಕ್ರಿಮಿನೇಷನ್, ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಆಲ್ ಡಿಯಿಟೀಸ್. ಶಿವ ಆದ್ರೆ ಶಿವ, ಹರಿ ಇದ್ರೆ ಹರಿ, ಹರ ಆದ್ರೆ ಹರಿ, ಗಣಪತಿ ಆದ್ರೆ ಗಣಪತಿ, ಸ್ಕಂದ ಸ್ಕಂದ, ಪಾರ್ವತಿ ಆದ್ರೆ ಪಾರ್ವತಿ, ಲಕ್ಷ್ಮಿ ಆದ್ರೆ ಲಕ್ಷ್ಮಿ, ವಿಷ್ಣು ಆದ್ರೆ ವಿಷ್ಣು, ಬ್ರಹ್ಮ, ಯಾರಾದ್ರೆ ಏನ್ರಿ, ಯಾರಾದ್ರೂ ಒಂದೇ, ಎಲ್ಲ ದೇವರು ಒಂದೇ ಅಂತ ಇದು ಇತ್ತು, ಈ ಕಲ್ಪನೆ ಇತ್ತು. ಅವಾಗ ಎಲ್ಲರನ್ನೂ ಈಕ್ವಲ್ ಟ್ರೀಟ್ಮೆಂಟ್. ಅಪ್ಪ ಅವರಲ್ಲಿ ಗ್ರಡೇಷನ್ ಇದೆ, ಅವರು ಬೇರೆ ಬೇರೆ ಸ್ಥಾನದಲ್ಲಿರುವವರು, ಅವರನ್ನು ನೀನು ಸಮಾದೃಷ್ಟಿಯಿಂದ ಪೂಜೆ ಮಾಡಿದ್ರೆ ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಅನ್ಈಕ್ವಲ್ಸ್ ಆಗುತ್ತೆ ಅಂತ. ಒಬ್ಬೊಬ್ಬ ದೇವತೆಗೆ ಒಂದೊಂದು ತಾರತಮ್ಯ ಕಕ್ಷೆ ತಿಳ್ಕೊಳ್ಳದೆ ಪೂಜೆ ಮಾಡಿದರೆ ಏನಾಗುತ್ತೆ, ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಅನ್ಈಕ್ವಲ್ಸ್ ಆಗುತ್ತೆ. ಅದರಿಂದ ಈ ತಾರತಮ್ಯ ಪೂಜಾ ಅನ್ನತಕ್ಕಂಥದ್ದು ಎಷ್ಟು ಮಹತ್ವದ್ದು ಅನ್ನೋದು ಈ ಪ್ರಮಾಣದಿಂದ ತಿಳಿ ನಮಗೆ. ಆ ದೇವತೆಗಳು ಯಾವ ಕಕ್ಷೆಯಲ್ಲಿದ್ದಾರೆ ಅಂತ ತಿಳ್ಕೊಳ್ಳದೆ ಇದ್ರೆ ಎಲ್ಲ ದೇವರು ಒಂದೇ ಅಂತ ಪೂಜೆ ಮಾಡಿದರೆ ಅದು ಅನ್ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಅನ್ಈಕ್ವಲ್ಸ್. ಅದಕ್ಕೋಸ್ಕರ ಯಾವ್ಯಾವ ಕಕ್ಷೆಯಲ್ಲಿ ಯಾವ್ಯಾವ ದೇವತಾ ಶಕ್ತಿಗಳಿವೆ ನಮ್ಮಿಂದ ಭಗವಂತನ ತನಕ, ಅದಕ್ಕೋಸ್ಕರ ದೇವತಾ ತಾರತಮ್ಯವನ್ನು ಆಚಾರ್ಯ ಹೇಳಿದ್ದೇ ದೇವತೆಗಳಿಂದ ಅವರವರ ಸ್ಥಾನದಲ್ಲಿ ಇತ್ತೇ ಪೂಜೆ ಮಾಡಬೇಕು ಹೊರತು ಪೂರ್ಣ ಎಲ್ಲರೂ ಒಂದೇ ಅಂತ ಪೂಜೆ ಮಾಡಬೇಕು. ಸಮಾನಾಂ ವಿಷಮಾ ಪೂಜಾ ವಿಷಮಾನಾಂ ಸಮಾ ತಥಾ ಕ್ರಿಯತೆ ಏನ ದೇವೋಪಿ ಸ್ವಪದಾತ್ ಭ್ರಶ್ಯತೆ ಹಿ ಸಹ.